जो नैनों में तुमने बनाए हरे रंगे ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾಲಿನಿ. ಇದೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವೀಡಿಯೋ ಈಸ್ ಗೋಯಿಂಗ್ ಟು ಬಿ ಪಾರ್ಟ್ 2 ಆಫ್ ರಿಷಿಕೇಶ್ ವ್ಲಾಗ್. ಸೊ ಇವಾಗ ಇಟ್ಸ್ ಅರ್ಲಿ ಮಾರ್ನಿಂಗ್ 4:30 ಏನೋ ಆಗ್ತದೆ, 4:35 ಏನೋ ಆಗ್ತದೆ. ಸೊ ಐ ಆಮ್ ಗೋಯಿಂಗ್ ಟು ಕುಂಜಾಪುರಿ ಟೆಂಪಲ್. ಸೊ ಇಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಇದೆ. ಸನ್ರೈಸ್ ಅರೌಂಡ್ 7 o'clock ಇದೆ. ಸೊ ಐ ಆಮ್ ನಾಟ್ ಲೇಟ್, ಬಟ್ ಐ ಆಮ್ ಆಲ್ ರೆಡಿ. ಸೊ ತುಂಬ ಚಳಿ ಇದೆ. ಐ ಮೀನ್ ನಂಗೆ ಅಷ್ಟು ಫೀಲ್ ಆಗ್ತಿಲ್ಲ, ಬಿಕಾಸ್ ಮಲ್ಗೆ ಅದನ್ನಲ್ಲ, ಅದಕ್ಕೋಸ್ಕರ. ಸೊ ಬಟ್ ಸ್ಟಿಲ್ ಲೇಯರಿಂಗ್ ಮಾಡಿದ್ದೀನಿ. ಆಚೆ ಹೋದರೆ ಎಲ್ಲಿ ಸ್ಟಾರ್ ಶಿವರಿಂಗ್ ಅಂತ ಗೊತ್ತು. ಸೊ ಒಂದು ಈ ಟಾಪ್ ಹಾಕಿದ್ದೀನಿ, ಟರ್ಟಲ್ ನೆಕ್ದು. ದ್ಯಾಟ್ ಈಸ್ ಆಲ್ಸೋ ವೆರಿ ಥಿಕ್. ಸ್ಟಿಚ್ಚಿಂದ ಇಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಮೆಟೀರಿಯಲ್. ಆ್ಯಂಡ್ ಇದು ಹೈಲ್ಯಾಂಡರಿಂದ ಇಸ್ಕೊಂಡಿದ್ದು ಹುಡ್ಡಿ. ಆ್ಯಂಡ್ ಇದು ಕೂಡ ತುಂಬ ತಿಕ್ಕಿದೆ. ಸೊ ಐ ಆಮ್ ಗೋನಾ ಆ್ಯಡ್ ಅ ಕ್ಯಾಪ್ ಆಲ್ಸೋ, ಬಿನಿ ಕ್ಯಾಪ್ ಹಾಕ್ತೀನಿ. ಸೊ ದ್ಯಾಟ್ ಕಿವಿಯೊಳಗೆ ಗಾಳಿ ಹೋಗಲ್ಲ. ಆ್ಯಂಡ್ ಕಿವಿಯೊಳಗೆ ಗಾಳಿ ಹೋದರೆ ಬೇಗ ಕೋಲ್ಡ್ ಅದೆಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೀನಿ ಅಷ್ಟೇ, ಬೇರೆ ಏನು ಹಾಕ್ತಿಲ್ಲ. ಶೂ ಹಾಕ್ತಿದ್ದೀನಿ ವಿತ್ ಸಾಕ್ಸ್, ಬಿಕಾಸ್ ಕಾಲು ಚಳಿಯಾಗಿ ಫ್ರೀಸಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಗ್ಲೌಸ್ ಮಾತ್ರ ಎಲ್ಲ, ಅದು ಬಿಟ್ಟು ಬೇರೆಲ್ಲ ಫುಲ್ ಪ್ಯಾಕ್ಡಾಗಿ ಹೋಗ್ತಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆದಷ್ಟು ಬೇಗ ಬಿಡಬೇಕು, ಬಿಕಾಸ್ ಲೇಟ್ ಆದರೆ ಮತ್ತೆ ಸನ್ರೈಸ್ ಮಿಸ್ ಆಗೋ ಚಾನ್ಸಸ್ ಇದೆ. ಸೊ ಟುಡೇ ಇಸ್ ಅ ಫುಲ್ಲಿ ಪ್ಯಾಕ್ ಡೇ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಗೈಸ್, ದಿಸ್ ಇಸ್ ಹೌ ಮೈ ಔಟ್ಫಿಟ್ ಲುಕ್ಸ್ ಲೈಕ್. ಬಿನಿ ಕ್ಯಾಪ್ ಹಾಕಿದ್ದೀನಿ ಆ್ಯಂಡ್ this is how it looks like. I'm all ready to go. Just shoe ಹಾಕಬೇಕು. ಶೂ ಹಾಕ್ಬಿಟ್ಟು I'll just live quickly. ಆಲ್ಮೋಸ್ಟ್ ಹತ್ತಿದ್ದೀನಿ ಆ್ಯಂಡ್ ಇಟ್ಸ್ ಸೂಪರ್ ಕೋಲ್ಡ್. ನನ್ನ ಮೂಗೆಲ್ಲ ಫುಲ್ ರೆಡ್ ಆಗೋಗಿದೆ. ಆ್ಯಂಡ್ ಸನ್ರೈಸ್ ಆಗೋಕ್ಕೆ ಟೈಮ್ ಆಯಿತು. ಕಲರ್ ಚೇಂಜ್ ಆಗ್ತಿದೆ. ಎಷ್ಟು ಹೋಗೋದು ಬಾಕಿ ಇದೆ. ಸೊ ಲೆಟ್ಸ್ ಡೂ ಇಟ್. ಇಟ್ಸ್ ಸೂಪರ್ ಕೋಲ್ಡ್. ಹಾಯ್ ಗೈಸ್, ಸನ್ರೈಸ್ ನೋಡಿದ್ವಿ, ಟೆಂಪಲ್ಗೆ ಹೋಗಿ ಬಂದೆ. ಆ್ಯಂಡ್ ನನ್ನ ಸ್ಕಿನ್ ಫುಲ್ ವೈಟ್ ಆಗಿದೆ. ಇಟ್ಸ್ ನಾಟ್ ಮೇಕಪ್ ಪರ್ಸನ್. ಸ್ಕಿನ್ ಪೇಲ್ ಆಗಿದೆ ಫುಲ್ಲಾಗಿ. ಇಟ್ಸ್ ಲೈಕ್ ಸೋ ಕೋಲ್ಡ್. ಮೈ ಹ್ಯಾಂಡ್ಸ್ ಆರ್ ಫ್ರೀಸಿಂಗ್. ನನ್ನ ಕಾಲು ಫ್ರೀಸ್ ಆಗಿದೆ. ಶೂ ಹಾಕ್ಕೊಂಡು ಒಳಗೆ ಬರೋಕ್ಕಾಗಲ್ಲ, ಬಟ್ ಬಿಕಾಸ್ ಟೆಂಪಲ್. ಸೊ ಫುಲ್ಲು ಸನ್ರೈಸ್ ಆಗೋವರೆಗೂ ಲೈಕ್ ಬರೀ ಸಾಕ್ಸ್ ಒಂದು ನಿಲ್ಸ್ಕೊಂಡಿದ್ದೆ. ಸನ್ರೈಸ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ತುಂಬ ಮಂಕೀಸ್ ಇದೆ. ಆ್ಯಂಡ್ ಅದೊಂದು ಹ್ಯಾವ್ ಟು ಬಿ ಕೇರ್ಫುಲ್. ಫುಡ್ ಏನಾದರೂ ಇಟ್ಕೊಂಡಿದ್ರೆ ಕಿತ್ಕೊಂಡು ಹೋಗುತ್ತೆ. ಇಟ್ಸ್ ವೆರಿ ವೆರಿ ಕೋಲ್ಡ್. ಆ್ಯಂಡ್ ಐ ಆಮ್ ಶಿವರಿಂಗ್ ಆಲ್ರೆಡಿ. ಕ್ಯಾಮ್ರಾ ಸ್ವಲ್ಪ ಬ್ಯಾಲೆನ್ಸ್ ಇಲ್ಲದೆ ಇರೋ ಥರ ಇದೆ. ಐ ಆಮ್ ಸಾರಿ, ಬಿಕಾಸ್ ಐ ಆಮ್ ಶಿವರಿಂಗ್. ಕೈ ಫುಲ್ ರೆಡ್ ಆಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ಸನ್ರೈಸ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್. ಚಳಿನೂ ಒಂಥರ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ದ ಚಳಿ. ಆ್ಯಕ್ಚುಲಿ ಚಳಿ ಎಕ್ಸ್ಟ್ರೀಮ್ ಇದೆ, ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ಇಟ್. ಸೊ ಇವಾಗ ಅದೇ ಟೆಂಪಲ್ ಅಪೋಸಿಟಲ್ಲೇ ಟೆಂಪಲ್ ಇಸ್ ದೇರ್ ಆ್ಯಂಡ್ ನಾನು ಇಲ್ಲಿ ಅಪೋಸಿಟಲ್ಲಿ ಏನದು ಮ್ಯಾಗಿ ಪಾಯಿಂಟ್ ಇದೆ. ಮ್ಯಾಗಿ, ಟೀ, ಕಾಫಿ, ಅದೇ ಬ್ರೇಕ್ಫಾಸ್ಟ್ ಐಟಮ್ಸ್ ಎಲ್ಲ ಇದೆ. ಬ್ರೇಕ್ಫಾಸ್ಟ್ ಬ್ರೆಡ್ ಟೋಸ್ಟ್ ಆ ಥರ ಎಲ್ಲ ಇದೆ. ಸೊ ಮ್ಯಾಗಿ ತಿನ್ನೋಕ್ಕೆ ಅಂತ ಬಂದೆ. ಚೀಸ್ ಮ್ಯಾಗಿ ಇದೆ. ಐ ಆರ್ಡರ್ ಚೀಸ್ ಮ್ಯಾಗಿ. ಸೊ ಇಲ್ಲ ಅಂದರೆ ನಾನು ಕೆಳಗೆ ಇಳಿಯೋಕ್ಕಾಗಲ್ಲ, ಬಿಕಾಸ್ ಇಸ್ ಸೂಪರ್ ಕೋಲ್ಡ್. ಆ್ಯಂಡ್ ಹೋಗಿ ಫಸ್ಟು ಮ್ಯಾಗಿ ತಿಂದು ಅದಾದಮೇಲೆ ವಿಲ್ ಗೋ ಬ್ಯಾಕ್. ಹಾಯ್ ಗಾಯ್ಸ್, ಸ್ವಲ್ಪ ಲೈಟಿಂಗ್ ಆಫ್ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಬಿಕಾಸ್ ಡ್ರೈವಿಂಗ್. ಸೊ ಏನಂತಿದೆ, ಕುಂಜಾಪುರಿ ಟೆಂಪಲಿಂದ ಬಂದು ಬ್ರೇಕ್ಫಾಸ್ಟ್ ತಿಂದೆ, ಪೋಹಾ ತಿಂದುಬಿಟ್ಟು ಇವಾಗ ವಿ ಆರ್ ಗೋಯಿಂಗ್ ಟು ಸೀಕ್ರೆಟ್ ವಾಟರ್ಫಾಲ್. ಸೊ ಐ ಟೇಕ್ ಯು ಗೈಸ್ ವಿತ್ ಮೀ. ತುಂಬ ವಿಯರ್ಡ್ ಆಗಿದೆ ರೂಟ್ಸ್ ಎಲ್ಲ. ಇಟ್ಸ್ ಲೈಕ್ ಫುಲ್ ಸ್ಟೀಪ್ ಇದೆ. ಆ್ಯಸ್ ಯು ಕ್ಯಾನ್ ಸಿ, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಬಟ್ ಇಟ್ಸ್ ಸೂಪರ್ ಸ್ಟೀಪ್. ಆ್ಯಂಡ್ ಇಟ್ಸ್ ವೆರಿ ರಿಸ್ಕಿ. ಆ್ಯಸ್ ಯು ಕ್ಯಾನ್ ಸಿ, ರೋಡ್ ಆ ಕಡೆ ಇಟ್ಸ್ ಲೈಕ್ ಏನೋ ಗುಂಡಿ ಇದೆ. ಇಟ್ಸ್ ವೆರಿ ನ್ಯಾರೋ ರೋಡ್. ಐ ಹೋಪ್ ಯು ಕ್ಯಾನ್ ಸಿ. ಆ್ಯಂಡ್ ತುಂಬ ಚೆನ್ನಾಗಿದೆ, ತುಂಬ ಫನ್ ಇದೆ ಆ್ಯಕ್ಚುಲಿ. ಸೊ ದ ಪ್ಯೂರ್ ಪೀಪಲ್ ಹಿಯರ್ ಆರ್ ವೆರಿ ವೆರಿ ಸ್ವೀಟ್. ಅದು ಮಾತ್ರ ಮೆನ್ಷನ್ ಮಾಡಲೇಬೇಕು. ದಾರಿ ತಪ್ಪಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. It's very cute, very kind of them.
ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದಾದಮೇಲೆ ಅಲ್ಲಿ ಜಸ್ಟ್ ಅಪ್ಡೇಟ್ ಯು ಗೈಸ್ ಬಿಕಾಸ್ ಮಾತಾಡೋಕ್ಕಾಗ್ತಿಲ್ಲ, ಚಳಿ ಇದೆ ತುಂಬ. ಸೀಕ್ರೆಟ್ ವಾಟರ್ಫಾಲ್ ಹತ್ರ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಿತ್ತು ಅಂದರೆ ಇಲ್ಲಿ 2 to 3 ಸೀಕ್ರೆಟ್ ವಾಟರ್ಫಾಲ್ ಅಂತ ಇದೆ, ಬಟ್ ಅದು ಲೈಕ್ ಲೊಕೇಶನ್ ಬೇರೆ ಬೇರೆ ಇದೆ. ನಾನು ಫಸ್ಟ್ ಸಿಕ್ಕಿದ ಲೊಕೇಶನಿಗೆ ಬಂದೆ, ಸೀಕ್ರೆಟ್ ವಾಟರ್ಫಾಲ್ ಅಂತ ಇದ್ದಿದ್ದು ಫಸ್ಟ್ ಲೊಕೇಶನಿಗೆ ಬಂದೆ. ಆ್ಯಂಡ್ ಇನ್ನೊಂದು 700 ಮೀಟರ್ಸ್ ಆದಮೇಲೆ ಇನ್ನೊಂದಿದೆ. ಇದು ಅಷ್ಟೊಂದೇನು ಲೈಕ್ ಇಟ್ಸ್ ನಾಟ್ ಹೆವಿ ವಾಟರ್ಫಾಲ್ ಥರ, ಇಟ್ಸ್ ಲೈಕ್ ಚಿಕ್ಕ ಮಿನಿ ವಾಟರ್ಫಾಲ್ ಥರ ಇದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಮೈ ಫೇಸ್. ಆ ಕಡೆ ಸನ್ಲೈಟ್ ಆ ಕಡೆ ಬರ್ತಿದೆ, ಸೊ ಎಕ್ಸಾಕ್ಟಾಗಿ ನನ್ನ ಫೇಸ್ ಕಾಣಿಸ್ತಿಲ್ಲ, ಬಟ್ ಐ ಶೋ ಯು ಗೈಸ್ ಹೌ ಇಟ್ ಲುಕ್ಸ್. ಹಾಯ್ ಗಾಯ್ಸ್, ಸೀಕ್ರೆಟ್ ವಾಟರ್ಫಾಲ್ ನೋಡ್ಕೊಂಬಂದೆ. ನಮ್ಮ ಮನೆಯಿಂದ ತುಂಬ ಹತ್ತಿರ ಇತ್ತು, ಐ ಮೀನ್ ಮನೆ ಇರ್ತೀನಿ, ಹೋಟ್ಲಿಂದ ತುಂಬ ಹತ್ತಿರ ಇತ್ತು. ಈಗ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ರೂಮ್ ಜಸ್ಟ್ ಟು ಚೇಂಜ್ ಮೈ ಔಟ್ಫಿಟ್ ಆ್ಯಂಡ್ ವೇರ್ ಸಮಥಿಂಗ್ ಬಿಕಾಸ್ ನಾವು ಬೀಟಲ್ಸ್ ಕೆಫೆಗೆ ಹೋಗ್ತಿದ್ದೀನಿ. ಸೊ ಯಾ ಜಸ್ಟ್ ಅಲ್ಲ, ಒಂದು ಹಾಫ್ ಆನ್ ಅವರ್ ಮುಂಚೆ ರೂಮಿಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆದೆ. ಆ್ಯಂಡ್ ಮೇಕಪ್ಪಲ್ಲಿ ಲಿಪ್ಸ್ಟಿಕ್ ಮಾತ್ರ ಟಚಪ್ ಮಾಡಿದೆ, ಬೇರೆ ಮೇನ್ ಮೂವ್ ಆಗಿಲ್ಲ. ಇಟ್ ವಾಸ್ ಕೋಲ್ಡ್ ಅಲ್ಲ, ಸೊ ಹಾಗೆ ಇತ್ತು. ಸೊ ಇಯರಿಂಗ್ಸ್ ಹಾಕ್ಕೊಂಡೆ ಆ್ಯಂಡ್ ಐ ಚೇಂಜ್ ಮೈ ಔಟ್ಫಿಟ್ ಬಿಕಾಸ್ ನಾವು ಬೀಟಲ್ಸ್ ಆಶ್ರಮ್ ಆ್ಯಂಡ್ ಬೀಟಲ್ಸ್ ಕೆಫೆಗೆ ಹೋಗ್ತಿದ್ದೀನಿ. ಕೆಫೆಗೋಸ್ಕರ ಔಟ್ಫಿಟ್ ಹಾಕಿದೆ. ಮತ್ತು ನಾವು ರೂಮಿಗೆ ಬಂದುಬಿಟ್ಟು ಔಟ್ಫಿಟ್ ಚೇಂಜ್ ಮಾಡಿ ಹೋಗಬೇಕು ಬಿಕಾಸ್ ಟೆಂಪಲ್ಸ್ಗೆ ಹೋಗ್ತಿದ್ದೀನಿ ಅದಕ್ಕೋಸ್ಕರ. ಸೊ I'll just show you guys my outfit. Guys, please ignore the mess. So this is what my makeup looks like. Earring, black t-shirt ಹಾಕಿದ್ದೀನಿ ಆ್ಯಂಡ್ ಸ್ಕರ್ಟ್ ಹಾಕಿದ್ದೀನಿ, ಚೆಕರ್ಡ್ ಸ್ಕರ್ಟ್ ಆ್ಯಂಡ್ ಪ್ಯಾಂಟ್ ಹಾಕಿದ್ದೀನಿ. ಇದರೊಳಗೆ ಪ್ಯಾಂಟ್ ಒಳಗೆ ಐ ಆಮ್ ವೇರಿಂಗ್ 1 ಬ್ಲ್ಯಾಕ್ ಸ್ಟಾಕಿಂಗ್, 1 ಶಾರ್ಟ್ಸ್. ಅದ್ರ ಮೇಲೆ ಐ ಆಮ್ ವೇರಿಂಗ್ ದಿಸ್ ಬ್ಲ್ಯಾಕ್ ಜೆಗ್ಗಿಂಗ್ಸ್. ಸೊ ಬಿಕಾಸ್ ತುಂಬ ಚಳಿ ಇದೆ, ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್ ಬಿಕಾಸ್ ಗಾಡಿಯಲ್ಲಿ ಹೋಗ್ತಿದ್ದೀನಲ್ಲ, ಅದಕ್ಕೋಸ್ಕರ ಟಾಪ್ ಏನು ಹಾಕ್ತಿಲ್ಲ, ಜಸ್ಟ್ ಕೈ ಹಿಂಗೆ ಹೋಗ್ತಿದ್ದೀನಿ. ಸೊ ಅದಕ್ಕೋಸ್ಕರ ಕಾಲು ಸ್ವಲ್ಪ ಸ್ಟಾಕ್ ಕಪ್ಪಾಗಿರಲಿ ಅಂತ ಹೇಳ್ಬಿಟ್ಟು 2-3 ಲೇಯರ್ ಹಾಕಿದ್ದೀನಿ. ಸೊ ಯಾ, ಐ ವಿಲ್ ಜಸ್ಟ್ ಲೀವ್ ಇಮಿಡಿಯೇಟ್ಲಿ ಸೊ ದಟ್ ಸ್ವಲ್ಪ ಟೈಮ್ ಸೇವ್ ಮಾಡಿದ್ರೆ ಇನ್ನೊಂದು 1 or 2 ಲೊಕೇಶನ್ಸ್ ಇವತ್ತೇ ಕವರ್ ಮಾಡ್ಬೋದು. ಸೊ ಯಾ, close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಸೊ ಇಲ್ಲಿ ಚೌರಾಸಿ ಕುಟಿಯಾ ಅಲ್ಲಿದ್ದೀವಿ. ಸೊ ಇಲ್ಲಿ ತುಂಬ ಪ್ಲೇಸಸ್ ಇದೆ, ಲೈಕ್ ಓಲ್ಡ್ ಕಿಚನ್, 1960s ಕಿಚನು, ಹಾಲು ಆ್ಯಂಡ್ ಅವ್ರು ಮೆಡಿಟೇಟ್ ಮಾಡ್ತಿದ್ದಿದ್ದು ಪ್ಲೇಸು, ಆ ಥರ ತುಂಬ ಪ್ಲೇಸಸ್ ಇದೆ. ಆ್ಯಂಡ್ ಇಲ್ಲೇ ಬೀಟಲ್ಸ್ ಆಶ್ರಮ ಇರೋದು, ಸ್ವಲ್ಪ ಮುಂದೆ ಹೋಗಬೇಕು ಅಂತ ಅನಿಸುತ್ತೆ. ಅವ್ರು ಹಾಕಿದ ಮ್ಯಾಪ್ ಪಿಕ್ಚರ್ ನಾನು ಹಾಕ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾವು ನಮ್ಮ ಫ್ರೆಂಡ್ಸ್ಗೆ ಡ್ರಾ ಮಾಡ್ತಿದ್ವಿ ತಾನೆ, ಆ ಥರ ಇದೆ. ನನಗೇನು ಅರ್ಥನೇ ಆಗಿಲ್ಲ ಮ್ಯಾಪು, ಬಟ್ ಹೆಂಗೋ ವಿಲ್ ಟ್ರೈ ಟು ಫೈಂಡ್ ಇಟ್. ಸೊ ಐ ಥಿಂಕ್ ಆ ಕಡೆ ಸ್ವಲ್ಪ ಜನ ಹೋಗ್ತಿದ್ದಾರೆ, ಸೊ ಅಲ್ಲೇ ಇರಬೇಕು. ಸೊ ಲೆಟ್ಸ್ ಸಿ. ಹಾಯ್ ಗಾಯ್ಸ್, ಜಸ್ಟ್ ಮಲಗಿ ಎದ್ದು ರೆಡಿಯಾಗಿದ್ದೀನಿ ಬಿಕಾಸ್ ಐ ವಾಸ್ ರಿಯಲಿ ಟಯರ್ಡ್. ಜಸ್ಟ್ ಹಾಫ್ ಆನ್ ಅವರ್ ಮಲಗಿದೆ. ಬಂದುಬಿಟ್ಟು ಮಲಗಿಬಿಟ್ಟು ಎದ್ದು ಫೇಸ್ ವಾಶ್ ಮಾಡಿ ರೆಡಿಯಾಗಿ ಐ ಆಮ್ ಆಲ್ ರೆಡಿ ರೈಟ್ ನಾವು.
ಟು ಗೋ ಟು ತ್ರಯಂಬಕೇಶ್ವರ್ ಟೆಂಪಲ್. ಅದಾದಮೇಲೆ ತ್ರಿವೇಣಿ ಘಾಟಿಗೆ ಹೋಗ್ತಿದ್ದೀನಿ ಟು ವಾಚ್ ಗಂಗಾ ಆರತಿ. ಬರೋ ದಾರಿಯಲ್ಲಿ ರಾಮ್ ಲಕ್ಷ್ಮಣ ಜೂಲ ನೋಡ್ಕೊಂಬರೋಣ ಅಂತಿದ್ದೀನಿ. ಬಿಕಾಸ್ ಇವತ್ತು ಕವರ್ ಮಾಡಬೇಕು, ಬಿಕಾಸ್ ನಾಳೆ ಬೇರೆ ಪ್ಲೇಸಸ್ ಇದೆ ಕವರ್ ಮಾಡೋಕ್ಕೋಸ್ಕರ. ಆ್ಯಂಡ್ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಗಂಗಾ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ದಟ್ಸ್ ವಾಟ್ ದ ಪ್ಲ್ಯಾನ್ ಈಸ್. ಲೆಟ್ ಸಿ ಹೌ ಇಟ್ ಗೋಸ್. ಸೊ ಐ ಆಮ್ ಗೆಟಿಂಗ್ ಲಿಟಲ್ ಬಿಟ್ ಲೇಟ್. ಸೊ ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತೀನಿ. ಅಲಾರ್ಮ್ ಸ್ನೂಸ್ ಮಾಡ್ಕೊಂಡು ಒಂದು 10 minutes ಎಕ್ಸ್ಟ್ರಾ ಮಲಗಿದೆ. ಸೊ ದಿಸ್ ಇಸ್ ವಾಟ್ ಮೈ ಔಟ್ಫಿಟ್ ಲುಕ್ಸ್ ಲೈಕ್. ದಿಸ್ ಇಸ್ ಅ ದುಪಟ್ಟ ಸುಮ್ಮನೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಅಪ್ಡೇಟ್ ಆನ್ ದ ವೆದರ್. ಇವಾಗ ಕೋಲ್ಡ್ ಎಲ್ಲ, ಇವಾಗ ಇಟ್ಸ್ ಕಂಪ್ಲೀಟ್ಲಿ ಪರ್ಫೆಕ್ಟ್. ಸೊ ಯಾ, ಅದಕ್ಕೆ ಇದು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಸ್ಟಾಕಿಂಗ್ಸ್ ಏನು ಹಾಕಿಲ್ಲ. ಸೊ ದ ವೆದರ್ ಇಸ್ ಗುಡ್. ಬಟ್ ಬರೋವಾಗ ಚಳಿ ಆಗುತ್ತೆ ಅಂತ ನಂಗೆ ಗೊತ್ತು. ಬಟ್ ಐ ಕ್ಯಾಂಟ್ ಹೆಲ್ಪ್ ಬಿಕಾಸ್ ಐ ಲುಕ್ ಪ್ರೆಟಿ ಇನ್ ದಿಸ್ ಡ್ರೆಸ್. ಇದ್ರ ಮೇಲೆ ಹುಡ್ಡಿ ಎಲ್ಲ ಹಾಕ್ಕೊಳಕ್ಕಾಗಲ್ಲ. ಸೊ ಯಾ, ಐ ವಿಲ್ ಸಿ ಯು ಗೈಸ್ ಒನ್ಸ್ ಐ go to Triambakeshwar temple. Also guys, just wanted to update on my eye. As you can see, ನನ್ನ ಕಣ್ಣು ಫುಲ್ ರೆಡ್ ಇದೆ. ಇದು ಚೂರಿದೆ, ಬಟ್ ದಿಸ್ ಇಸ್ ಪೇನಿಂಗ್ ಬಿಕಾಸ್ ನಿನ್ನೆ ಬಂಜಿ ಜಂಪಿಂಗ್ ಆದಮೇಲೆ ಐ ಡಿಂಟ್ ಹ್ಯಾವ್ ಲೆನ್ಸ್ ಸೊಲ್ಯೂಷನ್. ಸೊ ನಾರ್ಮಲ್ ಕೇಸಲ್ಲಿ ಹಾಗೆ ಇಟ್ಟಿದ್ದೆ. ಬಂಜಿ ಜಂಪಿಂಗ್ ಮಾಡಿ ಬರೋವಾಗ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿತ್ತು. ಆ್ಯಂಡ್ ಹಾಫ್ ಆನ್ ಅವರ್ಗೆ ಆ ಲೆನ್ಸ್ ಸ್ವಲ್ಪ ಡ್ರೈ ಆಗೋಗಿತ್ತು. ಬಟ್ ಸ್ಟಿಲ್ ಆಗೋದಾಗಲಿ ಬಿಕಾಸ್ ರಿವರ್ ರಾಫ್ಟಿಂಗ್ ನಂಗೆ ನೋಡ್ಬೇಕು ತಾನೆ, ಬ್ಯೂಟಿ ನೋಡ್ಬೇಕು. ಸ್ಪೆಕ್ಸ್ ಹಾಕೊಂಡು ಐ ಡಿಂಟ್ ವಾಂಟ್ ಟು ಡೂ ಇಟ್. ಸೊ ಲೈಕ್ ಆಗೋದಾಗಲಿ ಅಂತ ಹೇಳ್ಬಿಟ್ಟು ಆ ಲೆನ್ಸನ್ನು ಹಾಗೆ ಆಗಿದೆ. ಐ ರಿಯಲಿ ಫರ್ಗಾಟ್ ಟು ಟೇಕ್ ದ ಲೆನ್ಸ್ ಸೊಲ್ಯೂಷನ್ ಅದಕ್ಕೋಸ್ಕರ. ಆ್ಯಂಡ್ ಅದು ಫುಲ್ ಘಾಟ್ ಸೆಕ್ಷನ್ ಥರ ಇತ್ತು. ಅಲ್ಲಿ ಶಾಪ್ ಸಿಗೋ ಸೀನೇ ಇದ್ದಿಲ್ಲ, ಬರೀ ಮ್ಯಾಗಿ ಚಾಯ್ ಆ ಥರ ಶಾಪ್ಸ್ ಇತ್ತು. ಸೊ ಐ ವಾಸ್ ಲೈಕ್ ಆಗೋದಾಗಲಿ ಅಂತ ಹೇಳ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೆ. ಆ್ಯಂಡ್ ಬಂದ ಮೇಲೆ ತೆಗಿಯೋಕ್ಕೆ ಎಷ್ಟು ಕಷ್ಟ ಆಗಿತ್ತು. ಲೆನ್ಸ್ ವಾಸ್ ಲೈಕ್ ಆಲ್ಮೋಸ್ಟ್ ಸ್ಟಕ್ ವಿತ್ ಮೈ ಐಸ್. ಸ್ಟಿಕ್ ಆಗೋಗಿತ್ತು ನನ್ನ ಐಸ್ಗೆ. ಸೊ ತುಂಬ ಕಷ್ಟಪಟ್ಟು ತೆಗೆದೆ. ಬಟ್ ಕಣ್ಣು ತೆಗೆದು ನೋಡಿದ್ರೆ ಫುಲ್ಲು ರೆಡ್ಡಾಗಿ ಹೋಗಿತ್ತು. ಆ್ಯಂಡ್ ಈ ಕಣ್ಣು ನೋವ್ತಿದೆ. ಈ ಕಣ್ಣು ಅಷ್ಟೊಂದು ನೋವ್ತಿಲ್ಲ ಬಿಕಾಸ್ ಅದು ಲೈಕ್ ಓವರ್ ಡ್ರೈ ಆಗಿದ್ದಿಲ್ಲ, ಲೈಕ್ ಹಂಗೆ ಎತ್ತ ಹಾಕ್ಕೊಂಡೆ. ಬಟ್ ಇದು ಸ್ಟಿಕ್ಕಾಗಿ ಹೋಗಿತ್ತು. ನಾನು ಹಿಂಗಿಂಗೋ ಓಪನ್ ಮಾಡಿ ಎಲ್ಲ ಮಾಡಿ ಹಾಕ್ಕೊಂಡೆ. ಮೇ ಬಿ ಲೆನ್ಸ್ ಸ್ವಲ್ಪ ಟೇರ್ ಆಗಿತ್ತೇನೋ ಅಂತ ನಂಗೆ ಡೌಟ್ ಇದೆ. ಬಟ್ ಯಾ, ದಿಸ್ ಇಸ್ ವಾಟ್ ಮೈ ಅಪ್ಡೇಟ್ ಲುಕ್ಸ್. ಐ ಮೀನ್ ದಿಸ್ ಇಸ್ ಆನ್ ಮೈ ಐ ಲುಕ್ಸ್ ಲೈಕ್. ಸೊ ಸ್ವಲ್ಪ ರೆಡ್ ಇದೆ. ನಿನ್ನೆ ಇನ್ನೂ ತುಂಬ ಜಾಸ್ತಿ ಇತ್ತು ಆ್ಯಂಡ್ ತುಂಬ ಜಾಸ್ತಿ ಪೇನ್ ಇತ್ತು. ಬಟ್ ಇವಾಗ ಸ್ವಲ್ಪ ಬೆಟರ್ ಇದೆ. ಸೊ ಯಾ, ನೋಡೋಣ ನಾಳೆ ನಾಳಿದ್ದು ನೋಡೋಣ. ಏನಾದರೂ ನಂಗೆ ಏನಾದರೂ ಲೈಟ್ ಸೆನ್ಸಿಟಿವಿಟಿ ಆ ಥರ ಏನಾದರೂ ಇದ್ದರೆ ಐ ಡಾಕ್ಟರ್ ಹತ್ರ ತೋರಿಸ್ತೀನಿ. ಇಲ್ಲಾಂದರೆ ಇಟ್ಸ್ ಫೈನ್ ಬಿಕಾಸ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್. ಬಿಕಾಸ್ ನನಗೆ ಆ್ಯಕ್ಚುಲಿ ನೋವು ಕಡಿಮೆ ಆಗಿದೆ ಆ್ಯಂಡ್ ಐ ಕ್ಯಾನ್ ಸಿ ಸನ್ಲೈಟ್ಗೆಲ್ಲ. ಸೊ ಇಟ್ಸ್ ನಾಟ್ ಎನ್ ಇನ್ಫೆಕ್ಷನ್. ದಟ್ಸ್ ವಾಟ್ ಐ ಫೀಲ್. ಬಿಕಾಸ್ ನನಗೆ ಪ್ರೀವಿಯಸ್ಲಿ ಒನ್ಸ್ ಲೆನ್ಸ್ ಇನ್ಫೆಕ್ಷನ್ ಆಗೋಗಿತ್ತು. ಬಟ್ ಯಾವುದೇ ಸಿಮ್ಟಮ್ಸ್ ಆ ಥರದ್ದಿಲ್ಲ. ಇಟ್ಸ್ ಜಸ್ಟ್ ಪೇನಿಂಗ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾಳೆ ಒಂದಿನ ಮಾತ್ರ ಎಲ್ಲಿರೋದು. ಅದಾದಮೇಲೆ ನಾಡಿದ್ದು ಆಫ್ಟರ್ನೂನ್ ಐ ವಿಲ್ ಬಿ ಲಿವಿಂಗ್ ಹಿಯರ್ ಆ್ಯಂಡ್ ಐ ವಿಲ್ ಬಿ ಗೋಯಿಂಗ್ ಟು ಏರ್ಪೋರ್ಟ್. ಈವ್ನಿಂಗ್ ಫ್ಲೈಟ್ ಇರೋದು. ಸೊ I'll have to make the most of it. And ಅಷ್ಟೊಂದೇನು ಬಾದರ್ ಮಾಡ್ತಿಲ್ಲ ಪೇನ್. ಸೊ ಇಟ್ಸ್ ಓಕೆ, ಲೆಟ್ಸ್ ಗೋ. Hi guys, Triambakeshwar temple ನೋಡಾಯಿತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ವ್ಯೂ ವಾಸ್ ಇನ್ಸೇನ್. ಐ ಲವ್ಡ್ ಇಟ್. ಈಗ ತ್ರಿವೇಣಿ ಘಾಟಿಗೆ ಹೋಗ್ತಿದ್ದೀವಿ ಮತ್ತೆ ಗಂಗಾ ಆರತಿಗೋಸ್ಕರ. ಆ್ಯಂಡ್ ಐ ಲವ್ ತ್ರಿವೇಣಿ ಘಾಟ್ ಗಂಗಾ ಆರತಿ. ಸೋ ಬ್ಯೂಟಿಫುಲ್, ಸೋ ಮ್ಯಾಜಿಕಲ್. ಸೊ ಅದಕ್ಕೋಸ್ಕರ ಹೋಗ್ತೀನಿ. ಐ ಆಮ್ 5 minutes ಅಲ್ಲಿ 1.3 kilometers ಇದೆ. ಇವಾಗ 8:33 ಆಯಿತು. ಐ ರಿಯಲಿ ವಾಂಟ್ ಟು ಗೋ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಸೊ ದಟ್ ನನ್ನ ವ್ಯೂ ಸಿಗುತ್ತಲ್ಲ ಚೆನ್ನಾಗಿ ಅಂತ. ಬಿಕಾಸ್ ಇಟ್ಸ್ ವೆರಿ ಕ್ರೌಡೆಡ್. ಅಂದರೆ ಆ ಥರ ಕ್ರೌಡೆಡ್ ಅಲ್ಲ. ದೇ ಡೋಂಟ್ ಲೈಕ್ ಅದರ್ ಟೆಂಪಲ್ಸ್. ಆರಾಮಾಗಿ ಅವ್ರ ಪಾಡಿಗೆ ಅವ್ರು ನಿಂತ್ಕೊಂಡಿರ್ತಾರೆ. ಆ್ಯಂಡ್ ಅವ್ರು ನೋಡಾದ್ಮೇಲೆ ನಿಮಗೆ ನೋಡೋಕ್ಕೆ ದಾರಿನೂ ಕೊಡ್ತಾರೆ. ಅಷ್ಟು ಲೈಕ್ ಜನರು ಲೈಕ್ ದೇ ಆರ್ ವೆರಿ ಕೈಂಡ್ ಆ್ಯಂಡ್ ಹಂಬಲ್. ಲೈಕ್ ಜನರಲಿ ಟೆಂಪಲ್ಸಲ್ಲಿ ಏನಾಗುತ್ತೆ, ನೀವೇನಾದರೂ ಏನೋ ಒಂದು ಸ್ಪಾಟ್ ಹುಡ್ಕೊಂಡಿದ್ರೆ ಅದನ್ನ ಯಾರಿಗೂ ಬಿಟ್ಕೊಡಲ್ಲ ತಾನೇ ಜನರು. ಅಯ್ಯೋ ನಾವು ಮಾತ್ರ ನೋಡಿದ್ರೆ ಸಾಕು ಅಂತ. ಬಟ್ ಇಲ್ಲಿ ಆ ಥರ ಅಲ್ಲ. ಲೈಕ್ ಅವ್ರು ನೋಡಾದ್ಮೇಲೆ ನಮ್ಮನ್ನ ನೋಡೋಕೆ ಬಿಡ್ತಾರೆ ಆ ಥರ. ಸೊ ಇಟ್ಸ್ ವೆರಿ ವೆರಿ ಕೈಂಡ್ ಆಫ್ ದೆಮ್. ಸೊ ಅಷ್ಟೊಂದೇನು ಟೆನ್ಷನ್ ಇಲ್ಲ. ಜಾಗ ಸಿಗಲ್ಲ ಅಂತ, ಸಿಕ್ಕಿಲ್ಲ ಅಂದರೆ ಯಾರೋ ಚೂರು ದಾರಿ ಮಾಡ್ಕೊಡ್ತಾರೆ ಅಂತ ಗೊತ್ತು. ಬಟ್ ಸ್ಟಿಲ್ ಐ ವಾಂಟ್ ಟು ಲೈಕ್ ಸ್ಟ್ಯಾಂಡ್ ಫ್ರಂಟ್ ರೋಲ್. ಆದರೆ ಫ್ರಂಟ್ 2 rows ಸೊ ದಟ್ ಐ ಕ್ಯಾನ್ ಗೆಟ್ ಕ್ಲಿಯರ್ ವ್ಯೂ ಆಫ್ ಗಂಗಾ ಆರತಿ. ನನಗೇನು ವೀಡಿಯೋ ಬೇಕು ಅಂತ ಇಲ್ಲ, ಜಸ್ಟ್ ನಾನು ನೋಡಬೇಕು ಅಂತ. ಬಿಕಾಸ್ ಐ ರಿಯಲಿ ವಾಂಟ್ ಟು ಸಿ ಗಂಗಾ ಆರತಿ. ಅದನ್ನು ನಾನು 1000 times ನೋಡಿದ್ರು ಸಾಕಾಗಲ್ಲ. ಒನ್ ಟೈಮ್ ನೋಡಿದ್ದೀನಿ ಅಷ್ಟೇ. ಸೊ ಯಾ, ಐ ಆಮ್ ಗೋಯಿಂಗ್. ಐ ವಿಲ್ ಗೋ ಆ್ಯಂಡ್ ಸಿ ಯು ಗೈಸ್. Om
Hi guys, good morning. It's almost like 6 o'clock and ಹೋಗಿ ಗಂಗಾ ಸ್ನಾನ ಮಾಡಿ ಬಂದೆ. ಹೇರ್ ಎಲ್ಲ ಇನ್ನೂ ಇಟ್ಟಿದ್ದಂಗೆ ಆ್ಯಂಡ್ ಚೇಂಜ್ ಮೈ ಔಟ್ಫಿಟ್. ಸೊ ಅಲ್ಲಿ ಐ ಮೀನ್ ಅಲ್ಲಿ ಬೇರೆ ಸ್ನಾನ ಮಾಡ್ತಾ ಬೇರೆ ಔಟ್ಫಿಟ್ ಹಾಕಿದ್ದೆ. ಆಮೇಲೆ ಅಲ್ಲೇ ಚೇಂಜಿಂಗ್ ರೂಮ್ಸ್ ಇದೆ. ಸೊ ಚೇಂಜ್ ಮಾಡಿ ಜಸ್ಟ್ ಬಂದೆ. ಇಟ್ಸ್ ಲೈಕ್ ಒಂದು 15 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ ನನ್ನ ರೂಮಿಂದ ತ್ರಿವೇಣಿ ಘಾಟ್ಗೆ. ಸೊ ಅಲ್ಲೇ ಹೋಗಿ ಗಂಗಾ ಸ್ನಾನ ಮಾಡಿದ್ದೆ. ಐ ರಿಯಲಿ ವಾಂಟೆಡ್ ಟು ಡೂ ಇಟ್. ಸೊ ಯಾ, and I did it, and the water was so cold. The temperature is around 7 degree or 8 degree Celsius. ನಾನು ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿರ್ತೀನಿ ಇಫ್ ಅವೈಲೇಬಲ್. ಸೊ ನಾನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ, ಬಟ್ ಬೈ ದ ಟೈಮ್ ಐ ಎಡಿಟ್ ದ ವಿಡಿಯೋ ಸ್ಕ್ರೀನ್ಶಾಟ್ ಡಿಲೀಟ್ ಆಗೋದ್ರೆ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಈಸ್ ಸೂಪರ್ ಕೋಲ್ಡ್. ವಾಟ್ರ್ ಅಂತೂ ಮೈನಸಲ್ಲಿತ್ತು ಆ್ಯಂಡ್ ಮೈ ಹ್ಯಾಂಡ್ಸ್ ಆರ್ ಫ್ರೀಸಿಂಗ್. ಈ ಕೈಗಂತೂ ಗ್ಲೌಸ್ ಹಾಕೊಂಡು ಕೂತಿದ್ದೆ, ಈ ಕೈಗೂ ಹಾಕಿದ್ದೆ ಜಸ್ಟ್ ಬಿಕಾಸ್ ಬ್ಲಾಗ್ ಮಾಡಬೇಕಂತ. ಈ ಕೈ ತೆಗೆದೆ. ಇಟ್ಸ್ ಸೋ ಕೋಲ್ಡ್. ನಾನು ಸ್ವೆಟ್ ಶರ್ಟ್ ಹಾಕಿದ್ದೀನಿ, ಜಾಕೆಟ್ ಹಾಕಿದ್ದೀನಿ, ಇದು ಹಾಕಿದ್ದೀನಿ, ಬಟ್ ಸ್ಟಿಲ್ ಐ ಆಮ್ ಫೀಲಿಂಗ್ ಕೋಲ್ಡ್. ಸೂಪರ್ ಕೋಲ್ಡ್. ವಾಟ್ರಲ್ಲಂತೂ ನನ್ನ ಬ್ರೈನ್ ಫ್ರೀಸ್ ಆಗೋಯ್ತು, ಆ ಲೆವೆಲ್ಗೆ ಕೋಲ್ಡ್ ಇತ್ತು. ಆ್ಯಂಡ್ ಐ ಮೀನ್ ಇಟ್ ವಾಸ್ ಆ್ಯಕ್ಚುಲಿ ನೈಸ್. ಲೈಕ್ ಒನ್ ಟೈಮ್ ಅದು ಹೋಗಿ ಬಂದಮೇಲೆ ಒಂಥರ ಐಸ್ ಬಾತ್ ಥರ ಫೀಲ್ ಆಗ್ತಿತ್ತು. ಇಟ್ ವಾಸ್ ನೈಸ್, ಬಟ್ ಇಟ್ ವಾಸ್ ಸೂಪರ್ ಕೋಲ್ಡ್. ಬಟ್ ಸ್ಟಿಲ್ ಐ ಡಿಡ್ ಇಟ್. ಐ ಆಮ್ ಸೂಪರ್ ಹ್ಯಾಪಿ ದ್ಯಾಟ್ ಇದೊಂದು ಮಾತ್ರ ಪೆಂಡಿಂಗ್ ಇತ್ತು. ಲೈಕ್ ಏನೋ ರಿವರ್ ರಾಫ್ಟಿಂಗ್ ಟೈಮಲ್ಲಿ ಮಾಡಿದ್ದೆ, ಬಟ್ ಸ್ಟಿಲ್ ಐ ರಿಯಲಿ ವಾಂಟೆಡ್ ಟು ಗೋ ದೇರ್ ಆ್ಯಂಡ್ ಡೂ ಇಟ್ ಆಲ್ಸೋ. ಸೊ ಇದೊಂದು ಮಾತ್ರ ಪೆಂಡಿಂಗ್ ಇತ್ತು, ಇದಾಯಿತು. ಐ ಆಮ್ ಸೂಪರ್ ಹ್ಯಾಪಿ. ಸೊ ಇವಾಗ ನಾನು ಲೈಕ್ ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ ಬಿಕಾಸ್ ಇಟ್ಸ್ ಸೂಪರ್ ಡ್ರೈ. ಸ್ಕಿನ್ ತುಂಬ ಡ್ರೈ ಆಗೋಗಿದೆ ಬಿಕಾಸ್ ಬೆಳಗ್ಗೆ ಮಾಯ್ಶ್ಚರೈಸರ್ ಹಾಕಿಲ್ಲ, ಏನಿಲ್ಲ, ಹಂಗೆ ಓಡಿ ಹೋದೆ. ಬಿಕಾಸ್ ಐ ವೋಕಪ್ ಅಟ್ ಅರೌಂಡ್ ಎಷ್ಟು 5 o'clock and I wanted to do the Ganga Snana before 5:35. So I did it also, but ಅದಕ್ಕೋಸ್ಕರ ನಂಗೆ ಮಾಯ್ಶ್ಚರೈಸರ್ ಎಲ್ಲ ಸ್ಕಿನ್ ಕೇರ್ ಮಾಡಿ ಹೋಗೋಕ್ಕೆ ಟೈಮ್ ಇದ್ದಿಲ್ಲ. ಸೊ ಜಸ್ಟ್ ಮಾಯ್ಶ್ಚರೈಸರ್ ಹಾಕ್ಕೊಂಬಿಟ್ಟು ಹೇರ್ನ ಡ್ರೈ ಮಾಡಿ ಅದಾದಮೇಲೆ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ. ಇವಾಗ ಇದು 6 ಅಲ್ಲ, ಒಂದು 8-9 o'clockವರೆಗೂ ರೆಸ್ಟ್ ಮಾಡಿ ಮಲ್ಕೊಂಬಿಟ್ಟು ಅದಾದಮೇಲೆ ಐಲ್ ಗೆಟ್ ಅಪ್ ಆ್ಯಂಡ್ ಫ್ರೆಶನ್ ಅಪ್ ಆ್ಯಂಡ್ ವಿಲ್ ಎಕ್ಸ್ಪ್ಲೋರ್ ರಿಷಿಕೇಶ್ ಮೋರ್. ಹಾಯ್ ಗಾಯ್ಸ್, ದಿಸ್ ಇಸ್ ಹೌ ಐ ಆಮ್ ಸರ್ವೈವಿಂಗ್ ದ ಕೋಲ್ಡ್. ಇಲ್ಲಿ ಏನೋ ಹೇರ್ ಡ್ರೈಯರ್ ಇಟ್ಟಿದ್ದೀನಿ ಆ್ಯಂಡ್ ಕೈಯಲ್ಲಿ ಇಟ್ಕೊಂಡು ಮಲಗ್ತಿದ್ದೀನಿ. ಸೊ ದಟ್ ಅಟ್ಲೀಸ್ಟ್ ಸ್ವಲ್ಪ ವಾರ್ಮ್ ಇರುತ್ತೆ ಬಿಕಾಸ್ ಮೈ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಸೂಪರ್ ಕೋಲ್ಡ್ ಆ್ಯಂಡ್ ಇಟ್ಸ್ ಲೈಕ್ ಫ್ರಿಜ್ಜಲ್ಲಿ ಇಟ್ಟಿರೋ ಥರ ಇದೆ, ಐಸ್ನ ಇಟ್ಕೊಂಡಿರೋ ಥರ ಇದೆ. ಸೊ ಇದು ಟೆಕ್ನಿಕ್ ಫಾಲೋ ಮಾಡ್ತೀನಿ. ಇಟ್ಸ್ ವಾಕಿಂಗ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇಟ್ಸ್ ಆಲ್ಮೋಸ್ಟ್ ಲೈಕ್ 11 o'clock or 12 o'clock ಆಯ್ತು ಅನ್ಸುತ್ತೆ. ಎಷ್ಟಾಯಿತು? 10:53 ಆಯಿತು. ಸೊ ನಾನು ಮಲಗಿಬಿಟ್ಟು ಎದ್ದಿದ್ದೆ ಅರೌಂಡ್ 10 o'clock ಹಂಗಿದ್ದೆ. ಎದ್ಬಿಟ್ಟು ಫ್ರೆಶ್ ಅಪ್ ಆದೆ ಆ್ಯಂಡ್ ಐ ಚೇಂಜ್ ಮೈ ಔಟ್ಫಿಟ್ ಆ್ಯಂಡ್ ಇವಾಗ ನೀರು ವಾಟರ್ಫಾಲ್ಗೆ ಹೋಗ್ತಿದ್ವಿ. ಫಸ್ಟ್ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಆಮೇಲೆ ನೀರು ವಾಟರ್ಫಾಲ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೊಂದು ತ್ರಯಂಬಕೇಶ್ವರ ಟೆಂಪಲ್ ಅಪೋಸಿಟ್ ಒಂದು ವ್ಯೂ ಇದೆ, ಓಕೆನಾ? ಅದು ಎಲ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಯಾರನ್ನಾರು ಕೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. So guys, this is what my outfit looks like. Anarkali and ದುಪ್ಪಟ್ಟ ಇನ್ನೂ ಹೆಂಗೆ ಹಾಕ್ಕೋಬೇಕಂತ ಡಿಸೈಡ್ ಮಾಡಿಲ್ಲ. ನಾರ್ಮಲಾಗಿ ಹೀಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸೀ. ಸೊ ಗೈಸ್, ಹೇಳೋದು ಮರ್ತೆ, ಟುಡೇ ಇಸ್ ಮೈ ಲಾಸ್ಟ್ ಅಫಿಷಿಯಲ್ ಡೇ ಇಯರ್. ನಾಳೆ ಜಸ್ಟ್ ಹಾಫ್ ಡೇಗೆ ಇರ್ತೀನಿ ಅಷ್ಟೇ. ಐ ಆಲ್ರೆಡಿ ಮಿಸ್ ಇಟ್. ಲೆಟ್ಸ್ ಗೋ. ಆನ್ ದ ವೇ ಟು ನೀರ್ ವಾಟರ್ಫಾಲ್. ಸೊ ಇದರಲ್ಲಿ ಏನು ಅಪ್ಡೇಟ್ ಕೊಡಬೇಕಿತ್ತು ಅಂದರೆ ದ ಗೂಗಲ್ ಲೊಕೇಶನ್ ಇಸ್ ರಾಂಗ್. ಗೂಗಲಲ್ಲಿ ತೋರಿಸೋ ಲೊಕೇಶನ್ ಹೋಗೋ ದಾರಿಯಲ್ಲಿ ಸೈಡಲ್ಲಿ ವೇ ಟು ನೀರ್ ಅಂತ ಬರ್ತಿದೆ. ಸೊ ಅಲ್ಲಿ ನೋಡಿಕೊಂಡು ಯು ಹ್ಯಾವ್ ಟು ಕಮ್ ಅಪ್. ನಾನು ಅಲ್ಲಿಗೆ ಹೋದ್ಮೇಲೆ ಆದರೆ ಕರೆಕ್ಟ್ ಲೊಕೇಶನ್ ತೊಗೊಂಡ್ಬಿಟ್ಟು ಐ ಜಸ್ಟ್ ಅಪ್ಡೇಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಲೋ ಬಿಕಾಸ್ ನಾನು ಹುಡುಕ್ದಂಗೆ ಐ ಡಿಂಟ್ ಗೆಟ್ ದಿಸ್ ಲೊಕೇಶನ್. ಅಲ್ಲಿ ರಾಂಗ್ ಅಂತ ಹೇಳಿ ಕಳ್ಸಿದ್ಮೇಲೂ ನನಗೆ ಸಿಕ್ಕಿಲ್ಲ ಈ ಲೊಕೇಶನ್ ಹುಡುಕಿದ್ಮೇಲೂ. So that's that. I'll just try to take current location and add it in the description box below. Sorry, ನನ್ನ ವಾಯ್ಸ್ ಗಡ ಅಂತಿದೆ because road ಹಂಗಿದೆ as you can see. So ಬಂದಮೇಲೆ you will have to buy ticket. Indiansಗೆ 50 rupees, foreigners ಗೆ 100 rupees. So yeah, I'm on the way to ನೀರು ವಾಟರ್ಫಾಲ್. ಕೇಳಿಸ್ತಿರ್ಬೋದು ಸೌಂಡ್, ನನಗೆ ಕೇಳಿಸ್ತಿದೆ. ಸೊ ಲೈಟಿಂಗ್ ಸರಿ ಇಲ್ಲ ಅನ್ನಿಸ್ತಾರೆ ಬಿಕಾಸ್ ನಾನು ಸನ್ಲೈಟ್ ಅಪೋಸಿಟ್ ಇದ್ದೀನಿ. So yeah,
ಐ ಆಮ್ ಸೂಪರ್ ಎಕ್ಸೈಟೆಡ್ ಟು ಗೋ. ಆ್ಯಂಡ್ ಗಾಡಿ ಹೋಗುತ್ತೆ ಅಂದರು, ಟ್ರೆಕ್ಕಿಂಗ್ ಬಗ್ಗೆ ಏನು ಹೇಳಿಲ್ಲ ಇನ್ನು. ಸೊ ಲೆಟ್ಸ್ ಸಿ. ನಾನು ಯಾವುದೋ ವೀಡಿಯೋಲ್ಲಿ ನೋಡಿದ್ದೆ ದಟ್ 1 ಕಿಲೋಮೀಟರ್ ಏನೋ ಟ್ರೆಕ್ ಇದೆ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಲೊಕೇಶನ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಯು ಆರ್ ಕಮಿಂಗ್ ಟು ರಿಷಿಕೇಶ್, ನೀರು ವಾಟರ್ಫಾಲ್ ಅಂತ ಬರ್ದಿರೋ ಲೊಕೇಶನ್ ಇಸ್ ಅ ರಾಂಗ್ ಲೊಕೇಶನ್. ಸೊ ಯಾ ಗೈಸ್, ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಅಲ್ಲಿವರೆಗೂ ಸ್ಟೆಪ್ಸ್ ಕಾಣಿಸ್ತಿದೆ. ಆಸ್ ಯು ಕ್ಯಾನ್ ಸಿ, ಐ ಡೋಂಟ್ ನೋ ಎಷ್ಟು ದೂರ ಹೋಗಬೇಕು ಅಂತ. ಐ ವಿಲ್ ಗೋ ದೇರ್ ಆ್ಯಂಡ್ ಅಪ್ಡೇಟ್ ಯು ಗೈಸ್. ಹಾಯ್ ಗೈಸ್, ರೋಡಲ್ಲಿ ಬರ್ತಿರೋವಾಗ ಈ ಥರ ಬೋರ್ಡ್ ಇರುತ್ತೆ, ಅದನ್ನು ನೋಡ್ಕೊಂಡು ಬನ್ನಿ. ಆ್ಯಂಡ್ ಐ ಲವ್ ನೀರ್ ವಾಟರ್ಫಾಲ್ ಅಂತಲೂ ಇರುತ್ತೆ, ಅದನ್ನು ನೋಡ್ಕೊಂಡು ಈ ರೋಡಲ್ಲಿ ಒಳಗೆ ಹೋದರೆ ವಿಲ್ ಗೆಟ್ ನೀರ್ ವಾಟರ್ಫಾಲ್. ಆ್ಯಂಡ್ ಗೂಗಲ್ ಮ್ಯಾಪ್ ಲೊಕೇಶನ್ ನೋಡಿದ್ರೆ ವಿಲ್ ಎಂಡ್ ಅಪ್ ಇನ್ ಅ ರಾಂಗ್ ಪ್ಲೇಸ್. Hi guys, it's almost like 10:30 and ನನ್ನ ಐಸ್ ಸ್ವಲ್ಪ ಸ್ಲೀಪಿ ಇದ್ರೆ ಇಟ್ಸ್ ಬಿಕಾಸ್ ಐ ಆಮ್ ರಿಯಲಿ ಸ್ಲೀಪಿ. ಸೊ ನೀರ್ ವಾಟರ್ಫಾಲ್ ಐ ಥಿಂಕ್ ನಾನು ಲಾಸ್ಟ್ ಪ್ರಾಪರ್ ಬ್ಲಾಗ್ ಥರ ಮಾಡಿದ್ದು, ಬೇರೆಲ್ಲ ಕ್ಲಿಪ್ಸ್ ಮಾತ್ರ ಹೇಳಿದೆ. ಬಿಕಾಸ್ ಐ ರಿಯಲಿ ವಾಂಟೆಡ್ ಟು ಎಂಜಾಯ್ ಆ್ಯಂಡ್ ಐ ವಾಂಟೆಡ್ ಟು ಟೇಕ್ ಟುಡೇಸ್ ಡೇ ವೆರಿ ಸ್ಲೋ. ಬಿಕಾಸ್ ಇವತ್ತು ನನ್ನ ಲಾಸ್ಟ್ ಪ್ರಾಪರ್ ಡೇ. ನಾಳೆ ಒಂದು 10 o'clock ಹಾಗೆ ಐ ಲೀವ್ for the airport. 10-11 hange I'll leave for the airport, so I'll not be able to explore anything tomorrow. So I really wanted to not explore anta, I wanted to see 1-2 places and then like chill day tara I wanted to keep it. So adukoskara. And like ನೀವು full trip ನೋಡಿದ್ರೆ I have not kept like okay ಇದಾದ್ಮೇಲೆ ಇದು ಟಕ್ let's go ಆ ಥರ ಏನಿಟ್ಟಿಲ್ಲ. ಬಿಕಾಸ್ the whole trip I wanted to keep it very chill. ಆ್ಯಕ್ಚುಲಿ ರಿಷಿಕೇಶ್ನ 2-3 ಡೇಸಲ್ಲಿ ಕವರ್ ಮಾಡೋರು ಇದ್ದಾರೆ. ಐ ಟುಕ್ ಲೈಕ್ ಕಂಪ್ಲೀಟ್ 5 days ಬಿಕಾಸ್ ಐ ರಿಯಲಿ ವಾಂಟೆಡ್ ಟು ಟೇಕ್ ಎವ್ರಿಥಿಂಗ್ ಲೈಕ್ ವೆರಿ ಸ್ಲೋಲಿ, ಲೈಕ್ ಎ ಚಿಲ್ ಕಾಮಿಂಗ್ ಟ್ರಿಪ್ ಇರಬೇಕಿತ್ತು. ಐ ಡಿಂಟ್ ವಾಂಟೆಡ್ ಟು ಬಿ ಲೈಕ್ ಇಲ್ಲಿ ನೋಡಿಲ್ಲ ಅಲ್ಲಿ ನೋಡಿಲ್ಲ ಅಂತ. ಸೊ ದೇರ್ ಆರ್ ಮೆನಿ ಮೋರ್ ಪ್ಲೇಸಸ್ ವಿಚ್ ಐ ಡಿಂಟ್ ಸಿ, ಬಟ್ ಐ ಆಮ್ ಕಂಪ್ಲೀಟ್ಲಿ ಓಕೆ. ನಂಗೆ ಯಾವ್ದಾದ್ರು ನೋಡಬೇಕಂತ ತುಂಬ ಆಸೆ ಇತ್ತು, ಅದೆಲ್ಲ ನೋಡಿದೆ ನಾನು. ಐ ರಿಯಲಿ ಲವ್ ಸ್ಪ್ರಿಂಗ್ ರೋಲ್ಸ್ ಇಲ್ಲಿ, ಆ್ಯಂಡ್ ಮ್ಯಾಗಿ ಕೂಡ ಆಬ್ವಿಯಸ್ಲಿ ಪಹಾಡೋ ವಾಲಿ ಮ್ಯಾಗಿ ಆ್ಯಂಡ್ ಕುಲ್ಲಡ್ ವಾಲಾ ಚಾಯ್. ಸೊ I really wanted to have that at least last night ತಾನೆ ಇವತ್ತು. ಆ್ಯಂಡ್ ಬಿಲೀವ್ ಇಟ್ ಆರ್ ನಾಟ್, ಲೈಕ್ ಲಾಸ್ಟ್ 3-4 ಡೇಸಲ್ಲಿ ಐ ಹ್ಯಾವ್ ಹ್ಯಾಡ್ ದ ಮೋಸ್ಟ್ ಚಾಯ್. 4 ಡೇಸಲ್ಲಿ ಲೈಕ್ ಅಟ್ ಲೀಸ್ಟ್ ಪರ್ ಡೇ 3 to 4 ಚಾಯ್ ಆ್ಯಂಡ್ 1 or 2 ಕಾಫಿ ಕುಡಿತಿದ್ದೆ. ಐ ಡೋಂಟ್ ನೋ ವೈ ಅಷ್ಟು ಕುಡಿತಿದ್ದೆ, ಬಟ್ ಬಿಕಾಸ್ ಚಳಿ ಇತ್ತಲ್ಲ ಕುಡಿಯೋಕ್ಕೆ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಸಕ್ಕದಾಗಿತ್ತು. ಆ್ಯಂಡ್ ಮ್ಯಾಗಿ ಕೂಡ ಅಷ್ಟು ಅಟ್ಲೀಸ್ಟ್ ಪರ್ ಡೇ 1 or 2 ಮ್ಯಾಗೀಸ್ ತಿಂತಿದ್ದೆ. ಇಟ್ ವಾಸ್ ರಿಯಲಿ ನೈಸ್. ಸೊ ಅದು ತಿಂದ್ಬಿಟ್ಟು ಜಸ್ಟ್ ರೂಮಿಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಮುಗಿಸ್ಕೊಂಡು ಐ ಆಮ್ ಜಸ್ಟ್ ಸ್ಲೀಪಿಂಗ್. ಇವಾಗ ಮತ್ತೆ ನಿದ್ದೆ ಮಾಡಬೇಕು ಬಿಕಾಸ್ ನಾಳೆ ಬೆಳಗ್ಗೆ ಐ ಆಮ್ ವೇಕಿಂಗ್ ಅಪ್ ಎಟ್ 4 o'clock. ಬಿಕಾಸ್ ನಾನು ಗೀತಾ ಭವನ್ ಅಂತ ಒಂದು ಪ್ಲೇಸ್ ಇದೆ ಇಲ್ಲಿ, ಅಲ್ಲಿ ಹೋಗ್ಬಿಟ್ಟು ಗಂಗಾ ಸ್ನಾನ ಮಾಡ್ಬೇಕು ನನಗೆ. ಬಿಕಾಸ್ ತ್ರಿವೇಣಿ ಘಾಟಲ್ಲಿ ಗಂಗಾ ಸ್ನಾನ ಮಾಡಿದೆ, ಬಟ್ ಇಟ್ ವಾಸ್ ನಾಟ್ ಲೈಕ್ ಫುಲ್ಲು ಡಿಪ್ ಆಗೋ ಥರ ವಾಟರ್ ಇದ್ದಿಲ್ಲ. ಐ ವಾಸ್ ಸ್ಟ್ರಗ್ಲಿಂಗ್ ಟು ಡಿಪ್. ಸೊ ಅದಕ್ಕೋಸ್ಕರ ಅಲ್ಲಿ ಗೀತಾ ಭವನಲ್ಲಿ ಲೈಕ್ ವಾಟರ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹೆಂಗೋ ಲಾಸ್ಟ್ 1 morning ಇದೆಲ್ಲ, ಸೊ ನಂಗೆ ಏನು ಪ್ಲ್ಯಾನ್ಸ್ ಇದ್ದಿಲ್ಲ. ಸೊ ಐ ವಾಸ್ ಲೈಕ್ ಓಕೆ ಇನ್ನೊಂದು ರೌಂಡ್ ಗಂಗಾ ಸ್ನಾನ ಮಾಡೋಣ, ನಥಿಂಗ್ ರಾಂಗ್ ಇನ್ ದಟ್ ಅಲ್ವಾ ಅಂತ ಹೇಳಿಬಿಟ್ಟು ನಾಳೆ ಬೆಳಗ್ಗೆ 4 o'clock ಎದ್ದೇಳ್ತಿದ್ದೀನಿ. ಸೊ ಐ ಜಸ್ಟ್ ಗೋ ದೇರ್, ಡೂ ಗಂಗಾ ಸ್ನಾನ. ಆದರೆ ಸ್ವಲ್ಪ ಪಿಕ್ಚರ್ಸು ಹಿಡಿತೀನಿ ಗಂಗಾ ಸ್ನಾನ ಎಲ್ಲ ಆದಮೇಲೆ. ಬಟ್ ಐ ನೋ ವಾಟ್ ವಿಲ್ ಬಿ ಸೂಪರ್ ಕೋಲ್ಡ್, ಫ್ರೀಸಿಂಗ್. ಬಟ್ ಜ್ವರ ಬಂದರೂ ಪರವಾಗಿಲ್ಲ, ಹೆಂಗೋ ಅಲ್ಲಿಗೆ ಹೋಗ್ಬಿಡ್ತೀನಿ ನಾಳೆ. ಸೊ ಜ್ವರ ಬಂದು ಕೋಲ್ಡ್ ಆದರೂ ಐ ಆಮ್ ಲೈಕ್ ಫೈನ್, ಅಲ್ಲಿ ಹೋಗ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೋಬೋದು. ಸೊ ಐ ಆಮ್ ಸೂಪರ್ ಸ್ಯಾಡ್ ದಟ್ ಟುಡೇ ಇಸ್ ಲಾಸ್ಟ್ ನೈಟ್, ಬಟ್ ಇಟ್ಸ್ ಫೈನ್. ಐ ಆಮ್ ಸೂಪರ್ ಹ್ಯಾಪಿ. ಮೆಮೊರೀಸ್ ಸಕ್ಕತ್ತಾಗಿರೋ ಮೆಮೊರೀಸ್ ಸಿಕ್ಕಿದೆ ಆ್ಯಂಡ್ ಐ ಆಮ್
very very grateful for everything. So see you tomorrow. Hi guys, good morning. It's 4:30 and I'm all ready for my last Ganga Snan of this trip at Rishikesh. So this is what I'm wearing. ಇದ್ರೊಳಗೆ ಟಿ ಶರ್ಟ್ ಹಾಕಿದ್ದೀನಿ, ಅದನ್ನು ಹಾಕೊಂಡು ಗಂಗಾ ಸ್ನಾನ ಮಾಡ್ತಿದ್ದೀನಿ. ಇದ್ರೊಳಗೆ ಸ್ಕರ್ಟ್ ಒಳಗೆ I'm wearing a track pant or shorts because it's super cold. So let's go. ಹಾಯ್ ಗಾಯ್ಸ್, ಒನ್ ಲಾಸ್ಟ್ ಟೈಮ್ ಇನ್ ದಿಸ್ ರೂಮ್. ಫ್ರೆಶ್ ಅಪ್ ಆದೆ, ರೆಡಿ ಆದೆ, ಎಲ್ಲ ಪ್ಯಾಕಿಂಗ್ ಮಾಡಿದೆ ಆ್ಯಂಡ್ ಬೆಡ್ ಎಲ್ಲ ಕ್ಲೀನಾಗಿ ಎತ್ತಿಟ್ಟೆ. ಆ್ಯಂಡ್ ಐ ಆಮ್ ಲೀವಿಂಗ್ ರೈಟ್ ನೌ. ಇಟ್ಸ್ ಆಲ್ಮೋಸ್ಟ್ 9:57 ಆ್ಯಂಡ್ 11 o'clockಗೆ ಕ್ಯಾಬ್ ಅವ್ರು ಬರ್ತೀನಿ ಅಂದರು. ಸೊ ಗಾಡಿ ರೆಂಟಿಗೆ ಇಸ್ಕೊಂಡಿದ್ದು ಗಾಡಿನ ರಿಟರ್ನ್ ಮಾಡಿ ಚೆಕ್ಔಟ್ ಮಾಡಿ ಹೋಗಿ ಏನಾದರೂ ತಿನ್ಬಿಟ್ಟು ಅದಾದಮೇಲೆ ಹೋಗಬೇಕು. So I'll have to leave immediately and I feel so bad, and this place was amazing. I loved it, and yeah, let's see. Also guys, one last outfit of the day in this room. So I'm wearing ಒಳಗೆ ಒಂದು ಕ್ರಾಪ್ ಟಾಪ್ ಹಾಕಿದ್ದೀನಿ just to balance the weight because ನಾನು ಬರೋವಾಗೆ 15 kg 16 kgs ಇತ್ತು. ಸೊ ಐ ಡಿಂಟ್ ವಾಂಟ್ ಟು ಟೇಕ್ ರಿಸ್ಕ್ ದಿಸ್ ಟೈಮ್. ಸೊ ಎರಡೆರಡು ಟಾಪ್ ಹಾಕ್ಕೊಂಡಿದ್ದೀನಿ, ಚಳಿನೂ ಪ್ರೊಟೆಕ್ಟ್ ಆಗುತ್ತೆ ಆ್ಯಂಡ್ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ ಅಂತ, ಬಿಕಾಸ್ ನಾನು ಆಲ್ರೆಡಿ ಶಾಪಿಂಗ್ ಕೂಡ ಮಾಡಿದ್ದೀನಲ್ವ ಸ್ವಲ್ಪ, ಅದಕ್ಕೋಸ್ಕರ. ಸೊ ದಿಸ್ ಇಸ್ ವಾಟ್ ಮೈ ಔಟ್ಫಿಟ್ ಲುಕ್ಸ್ ಲೈಕ್. ಸೊ ವಾಚ್ ಹಾಕಿದ್ದೀನಿ. ಐ ಆಮ್ ಮಿಕ್ಸಿಂಗ್ ದ ಜ್ಯುವೆಲ್ರಿ, ಸಿಲ್ವರ್ ಜ್ಯುವೆಲ್ರಿ ಒಂದು ಕೈಯಲ್ಲಿ, ಗೋಲ್ಡ್ ಜ್ಯುವೆಲ್ರಿ ಒಂದು ಕೈಯಲ್ಲಿ. ಸೊ ಪ್ಯಾಂಟ್, ಶೂ, ಆ್ಯಂಡ್ ಐ ಆಮ್ ಆಲ್ ರೆಡಿ ಆ್ಯಂಡ್ ಐ ಆಲ್ರೆಡಿ ಮಿಸ್ ದಿಸ್ ಪ್ಲೇಸ್ ವಾಸ್ ಅಮೇಝಿಂಗ್. ಆ್ಯಂಡ್ ನೋಡೋಣ ಮತ್ತೆ ಬರೋಕ್ಕೆ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ. ಐ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್ ಋಷಿಕೇಶ್ ಫಾರ್ ಆಲ್ ದ ಗುಡ್ ಮೆಮೊರೀಸ್ ಆ್ಯಂಡ್ ಲಾಟ್ ಆಫ್ ಗುಡ್ ಪಿಕ್ಚರ್ಸ್. ಸೊ ಸಿ ಯು ಸೂನ್, ಬಾಯ್. ಇನ್ನು ಬ್ಲಾಗ್ ಎಂಡ್ ಆಗಿಲ್ಲ ಬಿಕಾಸ್ ಐ ವಿಲ್ ಹ್ಯಾವ್ ಟು ಗೋ ಟು ಏರ್ಪೋರ್ಟ್ ಆ್ಯಂಡ್ ಇನ್ನು ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ಯಾ, see you when I'm going to airport. Just one last Maggie in Rishikesh. ಹಾಯ್ ಗಾಯ್ಸ್, ಐ ಆಮ್ ಬ್ಯಾಕ್ ಹೋಮ್. ಬೆಂಗಳೂರಿಗೆ ಬಂದಿದ್ದೀನಿ ಆ್ಯಂಡ್ ಮನೆಗೆ ಬಂದೆ. ಆ್ಯಂಡ್ ಐ ಫೀಲ್ ಸೋ ಟಯರ್ಡ್. ಮೇಕಪ್ ಎಲ್ಲ ಉಜ್ಲ ಆ ಕಡೆ ಈ ಕಡೆ ಹೋಗಿದೆ. ಆ್ಯಕ್ಚುಲಿ ನನಗೊಂದು ಪಾರ್ಸಲ್ ಬಂದಿತ್ತು. ಸೊ ಅದು ಲಿಪ್ಸ್ಟಿಕ್ ಚೆಕ್ ಮಾಡ್ತಿದ್ದೆ PR. ಸೊ ಅದಕ್ಕೋಸ್ಕರ ಎಷ್ಟು ಲಿಪ್ಸ್ಟಿಕ್ ಇದೆ. ಸೊ ಐ ಆಮ್ ಸೂಪರ್ ಕೈಂಡ್ ಆಫ್ ಸ್ಯಾಡ್ ದಟ್ ಇಷ್ಟು ಬೇಗ ಟ್ರಿಪ್ ಮುಗ್ದೋಯ್ತು. ಬಟ್ ಐ ಆಮ್ ಸೂಪರ್ ಹ್ಯಾಪಿ ಫಾರ್ ಆಲ್ ದ ಮೆಮೊರೀಸ್, ಆಲ್ ದ ಪಿಕ್ಚರ್ಸ್. ಸಕ್ಕದಾಗಿ ಪಿಕ್ಚರ್ಸ್ ಟರ್ನ್ ಔಟ್ ಆಯಿತು, ವೀಡಿಯೋಸ್ ಸಕ್ಕದಾಗಿ ಟರ್ನ್ ಔಟ್ ಆಯಿತು. ಆ್ಯಂಡ್ ಪ್ಲೇಸಸ್ ವೇರ್ ಅಮೇಝಿಂಗ್, ಲೈಕ್ ಸಕ್ಕದಾಗಿತ್ತು. ಐ ಕಾಂಟ್ ಎಕ್ಸ್ಪ್ಲೇನ್ ಇನ್ ವರ್ಡ್ಸ್ ಎಷ್ಟು ಚೆನ್ನಾಗಿತ್ತು ಟ್ರಿಪ್ ಅಂತ. ಆ್ಯಂಡ್ ಐ ಆಮ್ ಸೂಪರ್ ಗ್ರೇಟ್ಫುಲ್. ಆ್ಯಂಡ್ 2 items ವಿಷನ್ ಬೋರ್ಡಲ್ಲಿ ಹಾಕಿದ್ದೆ ಅದರಲ್ಲಿ, ಆ್ಯಂಡ್ ಇಟ್ಸ್ ರಿಯಾಲಿಟಿ ನಾವು. ಫಸ್ಟ್ ಒನ್ ಇಸ್ ಗಂಗಾ ಆರತಿ. ಐ ಜಸ್ಟ್ ಪಾಪ್ ಅಪ್ ಅ ಪಿಕ್ಚರ್ ಆಫ್ ನಾನೇನು ಹಾಕಿದ್ದೆ ಅಂತ, ಆ್ಯಂಡ್ ಐ ಜಸ್ಟ್ ಪಾಪ್ ಅಪ್ ಅ ಪಿಕ್ಚರ್ ಆಫ್ ವಾಟ್ ಐ ಸಾ, ಆ್ಯಂಡ್ ಐ ಆಮ್ ಸೂಪರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್ bungee jumping. I really wanted to do bungee jumping, and this is the reference and this is what I did. And I'm super grateful for both, and I'm super thankful, grateful, everything, all good things. And yeah, ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಐ ರಿಯಲಿ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕಿತ್ತು ಅಂದರೆ, ಲೈಕ್ ಐ ವಾಂಟೆಡ್ ಟು ಗಿವ್ ಯು ಗೈಸ್ ಇನ್ಫಾರ್ಮೇಷನ್ ಅಬೌಟ್ ದ ಟ್ರಿಪ್, ಲೈಕ್ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ ಕೇಸ್ ನೀವು ದೇಹರಾದೂನ್ ಥ್ರೂ ಹೋದರೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಡೆಲ್ಲಿಯಿಂದ ಹೋದರೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಆ್ಯಂಡ್ ಯಾವುದಾವುದಕ್ಕೆ ಎಷ್ಟೆಷ್ಟು ಟಿಕೆಟ್ ಪ್ರೈಸ್ ಇತ್ತು, ಬಂಜಿದೆ ಎಷ್ಟಿತ್ತು, ಆ್ಯಂಡ್ ಅದರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಏನೇನಿತ್ತು, ರಿವರ್ ರಾಫ್ಟಿಂಗ್ ಏನಿತ್ತು, ಎಷ್ಟು ಅಮೌಂಟ್ ಇತ್ತು, ಆ್ಯಂಡ್ ಎಷ್ಟು ಹಾರ್ಸ್ ಇತ್ತು, ಏನೇನು ಡಿವಿಷನ್ಸ್ ಇದೆ, ಆ್ಯಂಡ್ ಥಿಂಗ್ಸ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ಬಿಫೋರ್ ಗೋಯಿಂಗ್ ಟು ರಿಷಿಕೇಶ್. ಆ ಥರ ತುಂಬ ಡೀಟೇಲ್ಸ್ ಇದೆ. ಐ ಹ್ಯಾವ್ ಎವ್ರಿಥಿಂಗ್ ಲೈಕ್ ಸ್ಕ್ರೀನ್ಶಾಟ್ ಎಲ್ಲ ಇತ್ತು. ಫುಡ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ,
ಸ್ಟೇ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಎವ್ರಿಥಿಂಗ್. ಐ ಹ್ಯಾವ್ ಎವ್ರಿಥಿಂಗ್ ಇನ್ ಮೈಂಡ್. ಸೊ ಐ ರಿಯಲಿ ವಾಂಟ್ ಟು ಡೂ ಅ ಸಪ್ರೇಟ್ ವಿಡಿಯೋ ಆನ್ ದ್ಯಾಟ್. ಐ ರಿಯಲಿ ಹೋಪ್ ಅದನ್ನು ನಾಳೆ ಮಾಡೋಕ್ಕಾಗುತ್ತೆ ಅಂತ. ಆದರೆ ನಾಳೆನೇ ಕುತ್ಕೊಂಡು ಫಿಲ್ಮ್ ಮಾಡ್ತೀನಿ. ಐ ರಿಯಲಿ ನೀಡ್ ಟೈಮ್ ಫಾರ್ ದ್ಯಾಟ್ ಬಿಕಾಸ್ ಐ ವಿಲ್ ಹ್ಯಾವ್ ಟು ನೋಟ್ ಡೌನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಸೊ ದಟ್ ಐ ಕ್ಯಾನ್ ಗಿವ್ ಯು ಕರೆಕ್ಟ್ ಇನ್ಫಾರ್ಮೇಷನ್ ಅಲ್ವಾ. ಐ ಡೋಂಟ್ ವಾಂಟ್ ಟು ಜಸ್ಟ್ ಟೆಲ್ ಓಕೆ ಇಷ್ಟಿಷ್ಟು ಖರ್ಚಾಯಿತು ಅಂತ. ಐ ವಾಂಟೆಡ್ ಟು ಗಿವ್ ಯು ಪ್ರಾಪರ್ ಇನ್ಫಾರ್ಮೇಷನ್. ಸೊ ಇನ್ ಕೇಸ್ ನಿಮಗೆ ಏನಾದರೂ ಫ್ಯೂಚರಲ್ಲಿ ರಿಷಿಕೇಶಿಗೆ ಹೋಗಬೇಕು ಅಂತ ಇದ್ದರೆ ದ್ಯಾಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ನಾನು ಐಟಿನರಿ ನಾನು ಹೇಳಲ್ಲ ಬಿಕಾಸ್ ನಾನು ಲೈಕ್ 4-5 ಡೇಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ನಲ್ಲ. ಐ ವಾಂಟೆಡ್ ಟು ಕೀಪ್ ಇಟ್ ವೆರಿ ಚಿಲ್. ನಾನು ಒಂದು ಆ ಕಡೆ ಹೋಗಿ ನೋಡಿದ್ದೆ, ಇನ್ನೊಂದು ಈ ಕಡೆ ಹೋಗಿ ನೋಡಿದ್ದೆ. ಇಟ್ಸ್ ನಾಟ್ ಲೈಕ್ ಅ ಪರ್ಫೆಕ್ಟ್ ಐಟಿನರಿ. ಯು ಕ್ಯಾನ್ ಕವರ್ ಇಟ್ ಇನ್ ಲೈಕ್ 2 to 3 ಡೇಸ್ ಓನ್ಲಿ. ನಾನು ಕವರ್ ಮಾಡಿದ್ದು 5 ಡೇಸಲ್ಲಿ ಕವರ್ ಮಾಡಿದ್ದು. ನೀವು 3 ಡೇಸಲ್ಲಿ 2 to 3 ಡೇಸ್ ಆರಾಮಾಗಿ ಕವರ್ ಮಾಡ್ಬೋದು ಲೈಕ್ ಟಕ್ ಅಂತ ಹೋದರೆ. ಬಟ್ ನನಗೆ ಐ ವಾಂಟೆಡ್ ಟು ಕೀಪ್ ಇಟ್ ಲೈಕ್ ಅ ಚಿಲ್ ಟ್ರಿಪ್ ಬಿಕಾಸ್ ಇಟ್ ಈಸ್ ಅ ಫಸ್ಟ್ ಟ್ರಿಪ್ ಆಫ್ 2025 ಅಲ್ವಾ. ಸೊ ಅದಕ್ಕೋಸ್ಕರ ಐ ಕವರ್ಡ್ ಇಟ್ ಆರಾಮ್ಸೆ ಲೈಕ್ 5 ಡೇಸ್ ತಗೊಂಡು. ಸೊ that's why I'm not giving you like a proper itinerary, but itinerary ನೀವು 2 videos ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲೆಲ್ಲ ಹೋದೆ ಏನೇನು ಮಾಡಿದೆ ಅಂತ. ಲೈಕ್ ಇನ್ ಆರ್ಡರ್ ಗೊತ್ತಾಗೋಗುತ್ತೆ ನಾನು part 1 and part 2 ವ್ಲಾಗ್ ನೋಡಿದ್ರೆ. ಸೊ ಇನ್ ಕೇಸ್ ಯು ವಾಂಟ್ ಟು ಫಾಲೋ ದಿಸ್ ಐಟಿನರಿ ಯು ಕ್ಯಾನ್ ಫಾಲೋ. ಐ ವುಡ್ ನಾಟ್ ರೆಕಮೆಂಡ್ ಯು ಗೈಸ್ ಬಿಕಾಸ್ ಆಬ್ವಿಯಸ್ಲಿ ನಾನು ಅಷ್ಟು ಚಿಲ್ಲಾಗಿ ತೊಗೊಂಡು ಹೋಗಿದ್ದೇನಲ್ಲ ಅದಕ್ಕೋಸ್ಕರ. ಸೊ yeah, about the other information I am gonna upload a separate long format video itself ee video aadmele so that you will get all the information you need to know about Rishikesh and ellella enen agutte like what are the adventure activities ellodra kadme discount kadme price alli sigutte everything A to Z nan detail video ಮಾಡ್ತಿದ್ದೀನಿ. So please don't forget to subscribe to my channel. So yeah, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಬಾಯ್.